ರಸ್ತೆಯಲ್ಲಿ ನಿಂತಿರ್ತಕ್ಕಂಥ ಅನಾಥ ವಾಹನಗಳ ವಿರುದ್ಧ ಜಿಬಿಎ ಸಮರವನ್ನ ಸಾರಿದೆ. ನಿಂತಲೇ ನಿಂತಿದ್ದಂಥ ಹಳೆಯ ವಾಹನಗಳ ತೆರವಿಗೆ ಈಗ ಸಿದ್ಧತೆಗಳು ನಡೀತಾ ಇದೆ. ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸ್ಟಿಕ್ಕರ್ ಅಂಟಿಸಿ ಅವುಗಳನ್ನು ಅಲ್ಲಿಂದ ತೆಗೆಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ಅಥವಾ ರಸ್ತೆಯನ್ನೇ ಒತ್ತುವರಿ ಮಾಡಿಕೊಂಡು ಹಳೆಯ ವಾಹನಗಳನ್ನು ನಿಲ್ಲಿಸ್ಕೊಂಡಿದ್ದಂಥವರಿಗೆ ಈಗ ಬಿಸಿ ಮುಟ್ಟಿಸ್ತಾ ಇದೆ ಜಿಬಿಎ. ಮೊದಲು ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ, ನೋಟಿಸ್ ಅನ್ನು ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿ ಅದಾದ್ಮೇಲೆ ಲಾಕ್ ಮಾಡ್ತಾರೆ. 1 ವಾರ ಕಾಲಾವಕಾಶ ಕೊಡ್ತಾರೆ. ಉತ್ತರ ಕೊಟ್ಟರೆ, ಉತ್ತರ ಅವ್ರ ಕಡೆಯಿಂದ ಬಂದರೆ ಓಕೆ, ಇಲ್ಲ ಅಂದರೆ ನೇರವಾಗಿ ಗುಜರಿಗೆ ತಗೊಂಡೋಗಿ ಹಾಕ್ತಾರಂತೆ. 1 ವಾರಗಳ ಕಾಲ ಟೈಮನ್ನು ಕೊಟ್ಟು ಆಮೇಲೆ ಅದನ್ನು ತಗೊಂಡು ಹೋಗುವಂಥ ಒಂದು ಪ್ರಯತ್ನ. ಸೊ ಏನಾದರೂ ಯಾರು ಬಂದಿಲ್ಲ ಅಂದರೆ, ಆ ವಾಹನಕ್ಕೆ ಯಾರು ಅಪ್ಪ ಅಮ್ಮ ಇಲ್ಲ, ಯಾರು ವಾರಸ್ದಾರಿ ಇಲ್ಲ ಅಂದರೆ ಏನಿಲ್ಲ, ಹರಾಜು ಹಾಕ್ಬಿಡೋದಷ್ಟೇ, ದುಡ್ಡು ಬರುತ್ತಪ್ಪ ಸರ್ಕಾರಕ್ಕೆ ಅಂತ. 15 ದಿನಗಳ ಹಿಂದೆಯೇ ವಾಹನಗಳ ತೆರವಿಗೆ ಮನವಿ ಮಾಡಲಾಗಿತ್ತು. ಆದರೂ ಪಾರ್ಕ್ ಮಾಡಿರುವಂಥ ವಾಹನವನ್ನು ತೆರವು ಮಾಡಲಿಲ್ಲ. ಎಷ್ಟೋ ಕಡೆಗಳೆಲ್ಲ ಹಂಗಿದ್ದಾವೆ, ಧೂಳು ತಿಂತಾ ಇದ್ದಾವೆ. ಕಾರುಗಳನ್ನು ನಿಲ್ಲಿಸಿರ್ತಾರೆ, ಬೈಕ್ಗಳನ್ನು ನಿಲ್ಲಿಸಿರ್ತಾರೆ, ಮರಗಳ ಕೆಳಗಡೆ ನಿಲ್ಲಿಸಿರ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 15 ದಿನದಿಂದ ನಾವು ನೋಡ್ತಾ ಇದ್ದೀವಿ ಅಂತ ಸಾರ್ವಜನಿಕ ಸ್ಥಳವನ್ನು ಅತಿಕ್ರಮಿಸಿಕೊಂಡು ಕಾನೂನನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆ. ಹೀಗಾಗಿ ನಾವು ಆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. 1500 ಆಗಿದೆ, 1500, ಸುಮಾರು 1500 ಗಾಡಿಗಳನ್ನು, ಅದರಲ್ಲಿ 2 ವೀಲರ್ ಇದೆ, ಟಮ್ ವಾಹನ ಇದೆ, ಮಿನಿ ಲಾರಿ ಇದೆ, ಕಾರುಗಳಿದ್ದಾವೆ, ಆಟೋಗಳಿದ್ದಾವೆ. ಅವೆಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇದಾವೋ ಇಲ್ಲೋ ಗೊತ್ತಿಲ್ಲ, ಆದರೆ ಸುಮ್ಮನೆ ಬಿಟ್ಟು ಹೋಗಿರ್ತಾರೆ. ಆದರೆ ಫುಲ್ಲು ಧೂಳು ಕೂತಿರುತ್ತೆ, ಮರದ ಎಲೆಗಳೆಲ್ಲ ಅದ್ರ ಮೇಲೆ ಬಿದ್ದಿರುತ್ತೆ, ಗಲೀಜಾಗೋಗ್ಬಿಟ್ಟಿರುತ್ತೆ. ನಾಯಿ ಕೂಡ ಬಂದು ಕುತ್ಕೊಳ್ಳಲ್ಲ ಅಲ್ಲಿ, ಅಷ್ಟು ಗಲೀಜಾಗಿರುತ್ತೆ, ಅಷ್ಟು ಸುಮ್ಮನೆ ವೇಸ್ಟು ಅಲ್ಲಿ. ಅದು ಒಂದು ವಾಹನವನ್ನು ಪಾರ್ಕ್. ಓಕೆ, ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಬೆನ್ನಲ್ಲೇ ಏನು ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ವಾಹನವನ್ನು ಪಾರ್ಕ್ ಮಾಡಿರ್ತೀವಲ್ಲ, ಅಂದರೆ ಬಿಡಾಡಿ ವಾಹನಗಳು ಸಾಕಷ್ಟು ದಿನಗಳಿಂದ ಆ ಒಂದು ಜಾಗದಲ್ಲೇ. ಓಕೆ, ನಮ್ಮ ಪ್ರತಿನಿಧಿ ರಂಜನ್ ಅಲ್ಲಿ ಬ್ರೀಫ್ ಮಾಡ್ತಾ ಇದ್ರು ವೀಕ್ಷಕರೇ, ಸ್ಪಾಟಿಂದ ವರದಿ ಕೊಡ್ತಾ ಇದ್ರು. ಈಗ ಮತ್ತೆ ನಮ್ಮ ಪ್ರತಿನಿಧಿ ರಂಜನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಂಜನ್, ಸೊ ತಾವಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ನಾನು ಗಮನಿಸ್ತಾ ಇದ್ದೆ, ಈ ಯಾವ್ದಾವ್ದು ವಾಹನಗಳು ಸುಮ್ಮನೆ ಬೇಕಾಬಿಟ್ಟಿಯಾಗಿ ನಿಲ್ಸ್ಕೊಂಡು ಹೋಗಿದ್ದಾರೆ ಸುಮಾರು ದಿನಗಳಿಂದ ಅಂತ. ಸೊ ಯಾವಾಗಿಂದ ಶುರುವಾಗಿದೆ ಈ ಕಾರ್ಯಾಚರಣೆ? ಆ್ಯಂಡ್ ಏನು ನೋಟಿಸ್ ಕೊಡ್ತಾರಂತೆ, ಅದಾದಮೇಲೆ ತೆಗಿತಾರಂತೆ, ಇಲ್ಲ ಅಂದರೆ ಅವ್ರು ಜಗಳಕ್ಕೆ ಬಂದ್ಬಿಡ್ತಾರೆ ವೆಹಿಕಲ್ ಓನರ್ಗಳು ಅಂತ. ಈ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ರಂಜನ್? ಸದ್ಯಕ್ಕೆ ನಾನಿರುವಂಥದ್ದು ಬೆಂಗಳೂರು ನಗರದ ಕೆಪಿಸಿಸಿಯ ಕ್ವೀನ್ಸ್ ರಸ್ತೆಯಲ್ಲಿದ್ದೀನಿ. ದೃಶ್ಯದ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗಾಗಲೇ ಈ ಒಂದು ವಾಹನಗಳ ಮೇಲೆ ಸ್ಟಿಕ್ಕರ್ ಅನ್ನು ಅಂಟಿಸೋದ್ರ ಮೂಲಕ ಒಂದಿಷ್ಟು ದಿನಗಳ ಗಡುವನ್ನು ಕೇಂದ್ರ ನಗರ ಪಾಲಿಕೆ ಕೊಟ್ಟಿರುವಂಥದ್ದು. ದೃಶ್ಯ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತೇಳಿ, ನೋಟಿಸನ್ನು ಕೊಟ್ಟಿದ್ದಾರೆ ಅಂತೇಳಿ ನೋಡ್ತಿರ್ಬೋದು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ನೋಟಿಸ್: ನಿಮ್ಮ ವಾಹನವನ್ನು ರಸ್ತೆ, ಪಾದಚಾರಿ ಮಾರ್ಗ, ಸಾರ್ವಜನಿಕ ಸ್ಥಳದಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವುದು ಕಂಡು ಬಂದಿದ್ದು, ಇದರಿಂದ ಸಾರ್ವಜನಿಕರು ವಾಹನ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿರುವುದು ಗಮನಿಸಲಾಗಿರುತ್ತದೆ. ಈ ನೋಟಿಸ್ ನೀಡಿದ ದಿನಾಂಕದಿಂದ 7 ದಿನಗಳೊಳಗೆ ನಿಮ್ಮ ವಾಹನವನ್ನು ತೆರವುಗೊಳಿಸಲು ಸೂಚಿಸಲಾಗಿದೆ. ನಿಗದಿತ ಅವಧಿಯೊಳಗೆ ವಾಹನವನ್ನು ತೆರವುಗೊಳಿಸದಿದ್ದಲ್ಲಿ ಈ ವಾಹನವನ್ನು ಪರ್ಯಾಪ್ತ ಅನುಪಯುಕ್ತ ಎಂದು ಪರಿಗಣಿಸಿ ವಾಹನವನ್ನು ಟೋಯಿಂಗ್ ಮೂಲಕ ತೆರವುಗೊಳಿಸಿ ಅನ್ವಯವಾಗುವ ನಿಯಮಗಳನ್ನು ಮತ್ತು ಕಾನೂನು ಪ್ರಕಾರ ವಾಹನವನ್ನು ಹರಾಜು ಅಥವಾ ಸ್ಕ್ರ್ಯಾಪ್ ಮಾಡಲು ಕ್ರಮವನ್ನು ಕೈಗೊಳ್ಳಲಾಗುವುದು. ದಿನಾಂಕ ಹಾಕಿದ್ದಾರೆ 10/7/2026. ಸ್ಥಳ ಕ್ವೀನ್ಸ್ ಮುಖ್ಯ ರಸ್ತೆ. ವಾಹನದ ನೋಂದಣಿ ಸಂಖ್ಯೆ ಜೊತೆಗೆ ನೋಟಿಸ್ ನೀಡಿದ ಅಧಿಕಾರಿಯ ಹೆಸರು, ಅವರ ಹುದ್ದೆ, ಜೊತೆಗೆ ಸಹಿ ಹಾಗೂ ಮುದ್ರೆ, ಜೊತೆಗೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅಂತ ಹೇಳ್ಬಿಟ್ಟು ಅವರ ಸೀಲು ಮತ್ತು ಸಿಗ್ನೇಚರನ್ನು ಹಾಕಿ ಈ ಒಂದು ವೆಹಿಕಲ್ಗಳಿಗೆ ನೋಟಿಸನ್ನು ಅಂಟಿಸಲಾಗಿರುವಂಥದ್ದು. ಈ ಒಂದು ಕೆಲಸವನ್ನು ಇವತ್ತು ಬೆಳಗ್ಗೆ ಈ ಒಂದು ಕ್ವೀನ್ಸ್ ರಸ್ತೆಯಲ್ಲಿ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಸ್ಟಿಕ್ಕರನ್ನು ಅಂಟಿಸೋದ್ರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು, ಬರೀ ಸ್ಟಿಕ್ಕರ್ ಮಾತ್ರ ಅಲ್ಲ, ಈ ರೀತಿಯಾಗಿ ಪೊಲೀಸ್ ಲಾಕ್ ಕ್ಲ್ಯಾಂಪ್ಗಳನ್ನು ಕೂಡ ಹಾಕಿರುವಂಥದ್ದು. ಈ ಮೂಲಕ ಏನು ನಗರದ ಬೇರೆ ಬೇರೆ ನಾನಾ ಭಾಗಗಳಲ್ಲಿ ನೀವೇನಾದರೂ ವಾಹನವನ್ನು ಪಾರ್ಕ್ ಮಾಡಿ ವರ್ಷಾನುಗಟ್ಟಲೆ ಅದನ್ನ ಅಲ್ಲೇ ನಿಲ್ಲಿಸಿದ್ರೆ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದು ಸ್ಟಿಕ್ಕರನ್ನು ಅಂಟಿಸಿ ಈ ರೀತಿಯಾಗಿ ವಾಹನವನ್ನು ಲಾಕ್ ಮಾಡ್ತಾರೆ. ಆದರೆ ಲಾಕ್ ಮಾಡಿದಂತಹ ವಾಹನ ಕ್ಲ್ಯಾಂಪ್ ಸಂಪೂರ್ಣವಾಗಿ ಕಿತ್ತು ಬಂದಿದೆ. ಕರೆಕ್ಟಾಗಿ ಲಾಕ್ ಮಾಡಿಲ್ಲ ಇವರು. ಸೊ ಕರೆಕ್ಟಾಗಿ ಲಾಕ್ ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.
ಕಿತ್ಕೊಂಬಂತಣ. ಸೊ ಇದು ಈ ರೀತಿಯಾದಂತಹ ದೃಶ್ಯಗಳು. ಇದೇ ರೀತಿಯಾಗಿ ಪ್ರತಿಯೊಂದು ವೆಹಿಕಲ್ ಕೂಡ ಲಾಕನ್ನು ಮಾಡಿ ಪೊಲೀಸ್ ವೀಲ್ ಲಾಕರನ್ನು ಹಾಕಿ ಆ ಒಂದು ಲಾಕನ್ನು ಮಾಡ್ತಾರೆ. ನೋಡ್ತಿರ್ಬೋದು ಇದೇ ರೀತಿಯಾಗಿ ಕ್ವೀನ್ಸ್ ರಸ್ತೆಯಲ್ಲಿ ಎಲ್ಲಿ ವೆಹಿಕಲನ್ನು ಪಾರ್ಕ್ ಮಾಡಿ ವಾರಸುದಾರರು ಇಲ್ಲದ್ರೆ ಬಿಟ್ಟು ಹೋಗಿದ್ದಾರೆ ತುಂಬ ದಿನಗಳಿಂದ. ಇದೊಂದು ಪಾದಚಾರಿ ಮಾರ್ಗ. ಈ ಒಂದು ಪಾದಚಾರಿ ರಸ್ತೆಯಲ್ಲಿ ವಾಹನವನ್ನು ಪಾರ್ಕ್ ಮಾಡಿ ಈ ರೀತಿಯಾಗಿ ಬಿಟ್ಟು ಹೋಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ GB ಅಧಿಕಾರಿಗಳು ನಗರದ 5 ಕೇಂದ್ರ ಪಾಲಿಕೆಗಳ ವಲಯಗಳಲ್ಲಿ ಅಂದರೆ ನಗರದ 5 ಪಾಲಿಕೆಯ ವಲಯಗಳಲ್ಲಿ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗುತ್ತೆ. ಈ ರೀತಿಯಾಗಿ ನೋಟಿಸನ್ನು ಅಂಟಿಸಲಾಗುತ್ತೆ. ನೋಡ್ತಿರ್ಬೋದು ಇದು ಸಾಕಷ್ಟು ದಿನಗಳಿಂದ ಇದೇ ಒಂದು ಸ್ಪಾಟ್ನಲ್ಲಿ ಈ ವೆಹಿಕಲ್ ನಿಂತಿದೆ ಅಂತ ಗೊತ್ತಾಗ್ತಿದೆ. ಕಾರಣ ಅಂದರೆ ವೆಹಿಕಲ್ನ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಧೂಳು ಹಿಡಿದಿರುವಂಥದ್ದು. ಈ ಥರ ಧೂಳು ಹಿಡಿದಂಥ ವಾಹನಗಳಿಗೆ ಕೂಡ ಈ ರೀತಿಯಾಗಿ ಸ್ಟಿಕ್ಕರ್ನ ಅಂಟಿಸಿ ನೋಟಿಸನ್ನು ಕೊಡ್ತಾರೆ. ಈ ಒಂದು ನೋಟಿಸನ್ನು ಹಾಕಿದ 7 ದಿನಗಳ ಒಳಗೆ ಒಂದು ವೇಳೆ ನೀವೇನಾದರೂ ಈ ವಾಹನವನ್ನು ಬಂದು ತೆರವುಗೊಳಿಸಿದಂಥ ಪಕ್ಷದಲ್ಲಿ ಈ ರೀತಿಯಾಗಿ ವೀಲ್ ಲಾಕನ್ನು ಹಾಕಿ ಹೋಗಿರ್ತಾರೆ. ಈ ವೀಲ್ ಲಾಕನ್ನು ಹಾಕಿ ಹೋಗಿರ್ತಾರೆ. ಸೊ ನೀವು ಸಂಬಂಧಪಟ್ಟಂಥ ಅಧಿಕಾರಿಯನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ನೋಡಿ ನಂಬರ್ ಹಾಕಿದ್ದಾರೆ. ಯಾವ ಒಬ್ಬ ಆಫೀಸು ಸತೀಶ್ ಕುಮಾರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಈ ರೀತಿಯಾಗಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ಮ ವೆಹಿಕಲನ್ನು ತೆರವುಗೊಳಿಸ್ತೀವಿ ಅಂತ ಮಾಹಿತಿ ಕೊಟ್ಟರೆ ಅದಾದ ಬಳಿಕ ಬಂದು ವೀಲ್ ಲಾಕನ್ನು ತೆರವುಗೊಳಿಸಿ ತಮ್ಮ ವಾಹನವನ್ನು ಬಿಟ್ಟು ಕಳಿಸ್ತಾರೆ. ಅಲ್ಲಿವರೆಗೂ ಕೂಡ ಅಂದರೆ ಆಫ್ಟರ್ 7 ಡೇಸ್ ಕೂಡ ನೀವು ಎಚ್ಚೆತ್ತುಕೊಳ್ತಾ ಇದ್ದಂಥ ಪಕ್ಷದಲ್ಲಿ ನಿಮ್ಮ ವೆಹಿಕಲನ್ನು ಕಾನೂನಿನ ಅನ್ವಯ ಅಂದರೆ GBA ನಿಯಮದ ಕಾನೂನಿನ ಅನ್ವಯ ಹರಾಜು ಅಥವಾ ಸ್ಕ್ರಾಪ್ಗೆ ಹಾಕುವಂಥ ಕೆಲಸವನ್ನು GB ಅಧಿಕಾರಿಗಳು ಮಾಡ್ತಾರೆ. ಸೊ ಸದ್ಯಕ್ಕೆ ಇದು ಬೆಂಗಳೂರಿನ ನಗರದ ಭಾಗಗಳಲ್ಲಿರುವಂತಹ ವಾಹನಗಳನ್ನು ನಿಲ್ಲಿಸಿರುವಂತಹ ಮಾಲೀಕರಿಗೆ ಒಂದು ಸುದ್ದಿ, ಇಂಪಾರ್ಟೆಂಟ್ ಸುದ್ದಿ. ತಾವೆಲ್ಲ ಎಲ್ಲೆಲ್ಲಿ ವಾಹನಗಳನ್ನು ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿ ಅಲ್ಲೇ ಬಿಟ್ಟೋಗಿದ್ದೀರಲ್ವಾ, ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ತಮ್ಮ ವಾಹನಗಳಿಗೆ ಈಗಾಗಲೇ ಸುಮಾರು 7 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿರುವಂಥದ್ದು. 7 ದಿನಗಳ ಒಳಗೆ ತಮ್ಮ ವಾಹನಗಳನ್ನು ತೆರವುಗೊಳಿಸಿದಲ್ಲಿ ಸ್ಕ್ರಾಪು ಮತ್ತು ಸೀಸು ಎರಡೂ ಆಗುತ್ತೆ. ಕ್ಯಾಮರಾ ಪರ್ಸನ್ ಹರಿಕುಮಾರ್ ಜೊತೆ ನಾನು ಅಥರ್ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಓಕೆ, ಸೊ ಇದು ಈಗ ಈ ಹಳೆ ವೆಹಿಕಲ್ಸ್ಗಳನ್ನು ಅಥವಾ ಮನೆ ಮುಂದೆ ಇದು ಪಾದಚಾರಿ ಮಾರ್ಗಗಳಲ್ಲಿ ನಿಲ್ಲಿಸಿರ್ತಕ್ಕಂಥ ವೆಹಿಕಲ್ಸನ್ನು ಸೀಸ್ ಮಾಡುವಂಥ ಒಂದು ಕಾರ್ಯವನ್ನು GBA ಮತ್ತು ಸಾರಿಗೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ. ಸೊ ಆ ಮೂಲಕ ಯಾವುದೇ ರೀತಿಯಾಗಿ ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಿಸಿಕೊಳ್ಳದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ.